ಉಷಪ್ಪ ವಾಟ್ ಆರ್ ಯು ಡೂಯಿಂಗ್ ಮಾಮಾಸ್ ಅಕ್ಕಾಸ್? ಅರೆ ವಾ ಸ್ನೇಹ, ಏನ್ ಮಸ್ತ್ ರೆಡಿ ಆಗಿಯಾ? ಎಲ್ಲ ನಿಮ್ಮ ಆಶೀರ್ವಾದ ಮಾಮ. ಓ, ನಮಗೂ ಕೂಡ ಮಾಮ ಅಂತೀಯಾ? ಹಾ, ಮತ್ತೆ ತ್ರಿವೇಣಿ ಅಕ್ಕ ಹೆಂಗ ನಮ್ಮ ಅಕ್ಕನೋ ಹಂಗ ದೀಪಕ್ಕ ಮತ್ತೆ ಪ್ರೀತಿ ಅಕ್ಕನೋ ನನಗ ಅಕ್ಕ ಇದ್ದಂಗ. ನನಗೊಬ್ಬಕ್ಕೆಲ್ಲ ಮೂರ್ ಜನ ಅಕ್ಕಗಳು, ಮತ್ತೆ ಅವರು ಹಸ್ಬೆಂಡ್ ನನಗೆ ಮಾಮ ಆಗ್ಬೇಕಲ್ವಾ? ಓಹೋ, ಒಳ್ಳೆ ವಿಚಾರ, ಒಳ್ಳೆ ವಿಚಾರ. ಥ್ಯಾಂಕ್ ಯು ಸ್ನೇಹ. ನನಗೆ ಯಾರು ತಂಗಿ ಇಲ್ಲ ಅಂತ ಹೇಳಿ ಒಂದು ಕೊರಗಿತ್ತೆ, ಇವತ್ತು ಪೂರ್ತಿ ಮಾಡಿಬಿಟ್ಟಿ ನೋಡಿ ನೀನು. ನನಗೂ ಒಂದು ತಂಗಿ ಸಿಕ್ಕದಂಗ ಆತ. ನೀವ್ ಯಾವತ್ತಿಗೂ ನಂಗೆ ಅಕ್ಕ ಇದ್ದಂಗ ಪ್ರೀತಿ ಅಕ್ಕ. ಮೇಡಮ್ ಏನು ಫುಲ್ ಜೋರ್ ರೆಡಿ ಆಗ್ಬಿಟ್ಟಾರೆ. ಮತ್ತೆ ನೀವು ರೆಡಿ ಆಗಿರಿ, ಮತ್ತೆ ನಾ ರೆಡಿ ಆಗೋದು ಬೇಡ. ನಮ್ದೇನು ಮದ್ವಿ ಐತಿ, ನಾವು ರೆಡಿ ಆಗೇವಿ. ಮತ್ ನಮ್ಮ ಅಕ್ಕನ ಮದ್ವಿ ಐತಿ, ನಾನು ರೆಡಿ ಆಗೀನಿ. ಮತ್ ನಮ್ಮ ಅಕ್ಕನ ಮದ್ವಿಗೆ ದಿನ ಮತ್ ನಾನು ಚಂದ ರೆಡಿ ಆಗಿಲ್ಲ ಅಂದ್ರೆ ಜನ ಒಪ್ತಾರ? ಅಂದ್ರೆ ನನ್ನ ಮನಸ್ಸಾಕ್ಷಿನೂ ಒಪ್ಪುತ್ತಾ? ನಮ್ಮ ಅಕ್ಕ ಹೆಂಗ್ ರೆಡಿ ಆಗ್ತಾಳೋ ಹಂಗ ನಾನು ರೆಡಿ ಆಗ್ತೀನಿ. ಯಾಕಂದ್ರ ಅಕ್ಕನ ಮದ್ವಿ ಒಳಗ ತಂಗಿನೂ ಮಿಂಚ್ಬೇಕಲ್ಲ. ಹೌದೌದ್ ಬಿಡವ. ಹಲೋ ಸ್ನೇಹಿ, ಎಷ್ಟು ಇಸ್ಕೊಂಡಿ ನಿಮ್ಮ ಮಾಮ ಕಡೆ ರೊಕ್ಕ? ಒಬ್ರಲ್ಲ ಇಬ್ರಲ್ಲ ಮೂರ್ ಮಾಮಗಳ ಕಡೆ ರೊಕ್ಕ ಇಸ್ಕೊಂಡೆ ನಾನು ಇವತ್ತು. ರೊಕ್ಕ ಐದು ರೊಕ್ಕಲಿ ನಂಗೆ ಹೇಳೇ ಇಲ್ಲ. ಎಲ್ಲಾರು ಶೂಸ್ ಕಳ್ತನ ಮಾಡಿದ್ದು, ಅವ್ರಿಗೆ ಶೂಸ್ ಕೊಡೋಬೇಕಾದ್ರೆ ಮತ್ತೆ ರೊಕ್ಕ ಇಸ್ಕೊಂತಾರಲ್ಲ ಅದರದು. ಒಬ್ರಲ್ಲ ಇಬ್ರಲ್ಲ ಮೂರು ಜನ ಕಡೆ ರೊಕ್ಕ ಇಸ್ಕೊಂಡೇನಿ. 3 ಜನದ್ದು ನಾನು ಕಳ ಮಾಡ್ಬಿಟ್ಟಿದ್ದೆ. ಓ, ಫುಲ್ ಹೊಟ್ಟೆ ಹಂಗಂದ್ರೆ ರೊಕ್ಕ ರೊಕ್ಕ ಕೇಳ್ತಿಯಲ್ಲ, ಫುಲ್ ಪಾಕೆಟ್ ಮನಿ ಈ ಮಂತದ. ಚಲೋ ಆಗ್ಬಿಡ, ಗುಡ್ ಐಡಿಯಾ ಮಾಡಿ ಸ್ನೇಹ. ಕಿಪಿಟಪ್. ಏನ್ ಕಿಪಿಟಪ್? ರೊಕ್ಕ ಕೊಡೋ ಮಟ ನಮ್ ಶೂಸ್ ಕೊಟ್ಟಿಲ್ಲ ಗೊತ್ತೇನೆ? ಹ್ಞೂ ಪಾ, ಹಂಗ ತಿರ್ಗಾಕ್ ಹಚ್ಬಿಟ್ಟಾಳೆ. ರೊಕ್ಕ ಕೊಡೋ ಮಟ ನಾ ಶೂಸ್ ಕೊಡಂಗಿಲ್ಲ, ನಂಗೆ ರೊಕ್ಕ ಕೊಡ್ರಿ ಅಂತೇಳಿ. ಪುಣ್ಯ ಹಂಗ ಕೊಟ್ಲಲ್ಲ. ಅದೊಂಥರ ರೀತಿ ರಿವಾಜ್ ಅಕ್ಕನ ಗಂಡಗ ಒಟ್ಟು ಏನಾರ ಒಂದು ಟಾರ್ಚರ್ ಮಾಡೋದು ಸೊಸಿಗಳು. ಒಟ್ಟು ಏನಾರ ಒಂದು ಮಾಡ್ತಾನೆ ಇರ್ಬೇಕು. ಶೂಸ್ ಕಳು ಮಾಡೋದು ಇಲ್ಲ ಬೇರೆ ಇನ್ನೂ ಭಾಳ ಮಾಡ್ತಾರೆ. ಅಕ್ಕಿ ಇನ್ನೂ ಒಂದ ಮಾಡ್ಯಾಳ, ಇನ್ನೂ ಗೊತ್ತಿಲ್ಲ ಮುಂದೆ. ಏ ಸ್ನೇಹ, ಅಂತ ಇದ್ದದೇನು ಮಾಡಬೇಡವಾ. ಈ ಶೂಸ್ ಸಂಬಂಧ ಸಾಕಾಗ್ಬಿಟ್ಟಿತ್ತು ನಮಗ. ಹ್ಞೂ ಸ್ನೇಹ, ಶೂಸ್ ಸಂಬಂಧ ಸಾಕಾಗಿತ್ತು. ಮತ್ತೆ ಅಂತ ಏನು ಮಾಡಬೇಡವಾ ಪ್ಲೀಸ್ ವಾ. ಊರ ಪ್ಲೀಸ್. ಯು ಡೋಂಟ್ ವರಿ ಮಮಾಸ್, ಅಂಥದಿಂತ ಏನು ತೊಂದರೆ ಮಾಡಂಗಿಲ್ಲ ನಿಮಗೆ. ಯವ್ವ ನನ್ನ ಹೊಟ್ಟೆ ಎಷ್ಟು ಉರಿಯಾತಿತ್ತಿ. ನನ್ನ ಮಕ್ಳು ಇರ್ಬೇಕು ಜಾಗದೊಳಗೆ ಈ ಬೇಬರ್ಶಿಗಳದಾರ, ನೋಡಕ್ ಆಗತ್ತಿಲ್ಲ ನೋಡಿ ನನಗರ. ನೀ ಏನಾರ ಮಾಡ್ತೀರ, ನೀನು ಏನು ಮಾಡಲೇ ಇಲ್ಲ. ಲಾಸ್ಟ್ಗೆ ಅವ್ರ ಮದ್ವೆ ಆಗೇ ಬಿಡುತ್ತೆ. ನಾನು ಏನು ಮಾಡಲಿ ಅತ್ತಿಯಮ್ಮ, ಅವರೆಲ್ಲ ಒಪ್ಕೊಂಡೆ ಬಿಟ್ಟಿದ್ರೆ ನೀ ಎಲ್ಲ ಆದ್ಮೇಲೆ ಬಂದ್ರೆ ನಾ ಏನು ಮಾಡಲಿ ಹೇಳ? ನನ್ನ ಮಾತು ಕೇಳ್ತಾರನ ಅವ್ರು? ಸಣ್ಣವರಿದ್ದಾಗ ನನ್ನ ಮಾತು ಕೇಳ್ತಿದ್ದಿಲ್ಲ, ಈಗ ದೊಡ್ಡವಾದ್ಮೇಲೆ ನನಗೆ ಎಲ್ಲಿ ಕೇಳ್ಬೇಕು ಅವ್ರು ನನ್ನ ಮಾತು? ಎಲ್ಲ ನಿನ್ನ ಕೈಯಾಗಿತ್ತು ಬಿಡ, ನೀನ ಏನು ಮಾಡಲಿಲ್ಲ. ನೀನ ಮಾಡಿದ್ದೆ ಅಂದ್ರೆ ಇಷ್ಟೊತ್ತಿಗೆ ಯಾವ ಜಾಗ ನನ್ನ ಮಕ್ಳು ಇರ್ತಿದ್ರು. ನಾನು ಎಷ್ಟು ಖುಷಿಯಾಗಿ ನೋಡ್ತಿದ್ದೆ ಮದ್ವಿನ. ಈಗ ಇವ್ರ ಮದ್ವೆ ನೋಡಾಕ ಹೊಟ್ಟೆ ಹುರಿಯಾತೈತಿ, ಹೊಟ್ಟೆ ಕಾರ ಕಳ್ಸಂಗ ಆಯ್ತು ನನಗೆ. ಏನು ಮಾಡಲಿ ಅಂದ್ರೆ ಗೊತ್ತಾಗತ್ತಿಲ್ಲ. ಈಗ ಏನು ಮಾಡಿದ್ರೆ ಏನಾಯ್ತು ಬಿಡ್ರಿಪ್ಪ, ಮದ್ವಿನ ಆಗ್ಬಿಟ್ಟೈತಿ, ಏನು ಮಾಡ್ತೀರಿ? ಮದ್ವೆ ಆಗ್ಬಿಟ್ಟೈತಿ, ಏನು ಮಾಡ್ತೀರಿ ಅಂತೆಲ್ಲ. ಸುಖವಾಗಿ ಸಂಸಾರ ಮಾಡ್ಬಾರ್ದು, ಹಂಗೆ ಮಾಡಿರ್ತೀನಿ ತಡಿಲೇ. ಏನಾರ ಅಂದ್ರ ಏನಿಲ್ವಾ, ನಾ ಏನನ್ಲಿ? ಏನ್ರಪ್ಪ ಫುಲ್ ಖುಷಿ ಒಳಗದಿರಿ. ಹಡತಾಯಿನ ಮರ್ತು ಬಿಟ್ಟಿರಿ ಹೇಳ್ತಾರ ಮಗಳಿಗೆ ಬಂದು ಬಿಟ್ಲೇನ. ಈಗ ಹಿಂಗ ಇವುಗಳಿನ್ನು ಮನೆಗೆ ಬಂದ ಇನ್ನೆಷ್ಟೈತೇನ ಸ್ಟಾರ್ಟ್ ಆಯ್ತು ನೋಡಿ ಅಮ್ಮಂದ. ಈ ದೀಪಾ ಅಕ್ಕ ಈಕಿ ಮತ್ತು ಪ್ರೀತಿ ಅಕ್ಕ ಈ ಅಮ್ಮನ ಕಡೆ ಹೆಂಗೆ ಏಕ್ತಾರಂತ ಗೊತ್ತಾಗತ್ತಿಲ್ಲಪ್ಪ ನನಗಂತರು. ಯಾವಾಗ ನೋಡಿದ್ರು ಗೊಣತನ ಇರ್ತಾಳೆ. 3 ಹೊತ್ತು ಬೈಯೋದ್ ಬಿಟ್ರೆ ಮತ್ತೇನು ಗೊತ್ತೇ ಇಲ್ಲ ಅವ್ರಗತ್ತೆ. ಬೈತಾನೆ ಇರ್ತಾಳೆ. ಅಯ್ಯೋ ಜಗಳ ಗಂಟಿ. ನಮ್ಮ ದೀಪಕ್ಕ ಅಂತ ಮುಗ್ದೋ ಹೋದ್. ಆಕಿಗೂ ಜಗಳ ಗಂಟೆ, ಇವ್ರು ಜಗಳ ಗಂಟೆ, ಇಬ್ಬರದ ಯೋತ್ತನೆ ಆಗ್ಬಿಡ್ತೈತಿ. ಮಾತಾ ಬರತ್ತಿಲ್ಲ ನಾನಲ್ಲ. ಹಂಗ್ಯಾಕೆ ಮಮ್ಮಿ ನೀನು? ನಿನ್ನ ಮಕ್ಕಳ ಮದುವೆ ಆಗತ್ತಿದ್ವಾ, ನೀನು ಖುಷಿಯಾಗಿರ್ಬೇಕು, ನಮ್ಮನ್ನು ಖುಷಿಯಾಗಿರೋ ನೋಡ್ಕೋಬೇಕು. ಅದು ಹೇಳು ಇಲ್ಲ, ಖುಷಿಯಾಗಿದ್ದೀರಿ ಏನಪ್ಪ ನೀವು? ಓ, ಹಡ್ತಾಯಿನ ಮರ್ತ ಬಿಟ್ಟಿರಿ. ಹಡ್ತಾಯಿನ ಯಾಕೆ ಮರಿಬೇಕು ಬೇ? ಇಷ್ಟು ವರ್ಷ ಹೆತ್ತು ಸಾಕಿ ಅಂತ ನಾವ್ಯಾಕೆ ಮರೋಣ ನಿನಗೆ? ನಿನ್ನ ಮಕ್ಕಳ ಮದುವೆ ಐತಿ, ಖುಷಿಯಾಗಿರೋಕ್ಕೂ ಬಿಡು. ನಮ್ಮ ಅಮ್ಮಿದ ರಾಗ ಹದ ಅಡ್ ಯಾವಾಗಲೂ. ನೀವು ಖುಷಿ ಆಗಿದ್ರಲ್ಲಪ್ಪ, ಅಷ್ಟ ಸಾಕು ಬಿಡು. ನಮ್ಮ ಖುಷಿ ತಗೊಂಡು ಯಾರು ಏನು ಮಾಡೋದೈತಿ? ಯಾಕೆ ನಮ್ಮ ಖುಷಿ ನಿಮ್ಮ ಖುಷಿ ಅಲ್ಲೇನ? ಹಂಗೇನಿಲ್ಲ, ನೀವು ಖುಷಿಯಾಗಿದ್ರ ನಾ ಖುಷಿಯಾಗಿದ್ರೆ ಎರಡು ಒಂದ ಅಲ್ಲ. ಅಲ್ಲ ಮಮ್ಮಿ, ನೀನು ಹೇಳ್ಬೇಕಾ ಬೇಡ ಅನ್ನೋಗತ್ತಿ ಹೇಳತ್ತಿಲ್ಲ. ಯಾಕೆ ನಿನ್ನ ಮಕ್ಕಳು ಖುಷಿಯಾಗಿರೋದು ನಿಂಗೆ ಇಷ್ಟ ಇಲ್ಲೇನ? ನಗ್ನಗ್ತಾ ಇರೋದು ನೋಡೋಕ್ಕಾಗ್ತಿಲ್ಲ. ಅಯ್ಯೋ ಆರಾಮಾಗಿರೋಪ ನೀನು, ಸುಖವಾಗಿ ಆರಾಮ್ ಹೆಂಡತಿ ಜೊತೆ ಇರ ಏನ. ನೀವು ಹಾಡ್ತಾ ಏನಾದ್ರೆ ಏನಾಗೋದಿತ್ತು ನಿಮಗೆ? ನೀವು ಸುಖ ನಿಮ್ಗೆ ಹೆಚ್ಚಲ್ಲ. ಆರಾಮಾಗಿರ್ರಿಪ್ಪ, ಆರಾಮಾಗಿರ್ರಿ, ನಾವೇನು ಕೇಳಂಗಿಲ್ಲ, ಆರಾಮಾಗಿರ್ರಿ. ಇವಂತ ಮಕ್ಕಳೇ ತಾಯಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಂಗಿಲ್ಲಲ್ಲೇ. ಅಯ್ಯೋ ಅತ್ತೀನಿ, ಅವ್ರ ಬಗ್ಗೆ ತಿರಿನ ಕೆಡ್ಸ್ಕೊಂಡು ಹೋಗ್ಬೇಡ. ನಮ್ಮವ್ವ ಬಗ್ಗೆ ಎಷ್ಟು ಚಿಂತೆ ಐತಿ, ಏನೈತಿ ಎಲ್ಲ ನಮ್ಗೆ ಗೊತ್ತೈತಿ. ಎಷ್ಟು ಕಾಳಜಿ ಮಾಡ್ಬೇಕು ಅನ್ನೋದು ಗೊತ್ತೈತಿ. ನಮ್ಮವ್ವ ಹೆಂಗದಳ ಅನ್ನೋದು ನಮ್ಗೆ ಗೊತ್ತೈತಿ. ನೀ ಏನು ಉಪದೇಶ ಕೊಡೋದು ಏನು ಮಾಡ್ತವ ಅತ್ತಿ? ಮಾತಾಡ್ತಾವಲ್ಲ ನಿನ್ನ ಮಕ್ಕಳು. ಅದೇನು ಸಂಸ್ಕಾರ ಕೊಟ್ಟಿಲ್ಲ ವಿಜ್ಜಿ ನೀನು? ಕೊಡ್ಲಿ ಸಂಸ್ಕಾರ ಉಕ್ಕ. ಅಯ್ಯೋ, 3 ಹೊತ್ತು ಅವ್ರ ಅಜ್ಜಿ ಕಡೆ ಅವ್ರ ಅಪ್ಪ ಕಡೆ ಬಿದ್ದಿರ್ತಾವು, ನನ್ನ ಕಡೆ ಬರ್ತಾವ ಇವು. ಇದ ಕೊಟ್ಟಾಳೆ ನಿಮ್ಮ ಅಜ್ಜಿ ಸಂಸ್ಕಾರ? ಏನ್ರಲ್ಲೇ ಬಿತ್ತಾರೆ ಮಾಡಕ್ ಬರೋ ಕೆಲಸ ಇಲ್ಲ ನಿಮಗೆ? ಲೇ ಅಕ್ಕಿಯರ ಬಿಡು ಹೊರಗಿನಕ್ಕಿ ನೀನು. ಅವ್ರಿಗೆ ಹಡ್ತಾಯಿ ಅಲ್ಲ, ನಿನ್ನ ಮಕ್ಕಳು ಖುಷಿ ನೋಡಕ್ ಆಗತ್ತಿಲ್ಲ ನಿನಗೆ? ನಾನು ನೋಡಾತೀನಿ ಆಗ್ಲಿ ತೋಟ ಒಟ ಹಚ್ಚಿ ಹುಡುಗರು ಪಾಪ ನಿಂತಾವಲ್ಲಿ ಸುಮ್ಮನೆ. ನೆಮ್ಮದಿಯಾಗಿ ಇರಕ್ ಬಿಡ ಅವ್ರಿಗೆ. ಕಾರ್ಯ ಚಲೋತಂಗ ನಡೆದೈತಿ, ಚಲೋತಂಗ ನಡಕ್ ಬಿಡು. ನಡಕ್ಕೆ ಬಂದು ಅವ್ರ ಮನಸ್ಸಿಗೆ ಹಾಳು ಮಾಡಾತಿಲ್ ಬಂದೆ. ಹೌದು ತಗೋರಿ, ನಾನೇ ಎಲ್ಲ ಹಾಳು ಮಾಡೋದು. ನಡಿ ಕೆಳಗಡೆ, ನೀ ಇಲ್ಲಿಂದ ಚಿರಾಡ್ಬೇಡ. ಪಾಪ ಅವು ಎಷ್ಟೊಂದು ನಿಂತಾವ ರೆಡಿಯಾಗಿ. ನೀ ಅವ್ರು ಮೂಡ್ ಆಫ್ ಮಾಡಬೇಡ, ನಡಿ. ಹೌದು, ನಾ ಏನೋ ಮಗರಂಗೆ ಏನಲ್ಲ. ನಾ ಏನಾರ ಮಾತಾಡಿ ಮತ್ತೆ
ನಾನು ಬಾಯಿ ಮುಟ್ಸಕ್ ನಿಂತು ಬಿಟ್ಟಿರ್ತೀನಿ ನೀವು. ನಡಿಲೆ ನನ್ನ ಮಗನ ಕೈಲಿ ನಿನ್ನೆ ಬ್ಯಾಡ್ ತಗೋರಿ ಹೋಗ್ತೀನಂತ ನಾನು. ನಿನಗೇನು ಸ್ಪೆಷಲ್ ಆಗಿ ಹೇಳ್ಬೇಕು ನಿನಗೆ? ಬೇಕಾಗಿಲ್ಲ ಹೋಗ್ತೇನೆ ನಾನು. ಬಿತ್ರೆ ಇದೊಂದು ಚಲೋ ಕಾರ್ಯ ನಡೆಯತ್ತಂದ್ರೆ ನೋಡೋಕ್ಕಾಗಂಗಿಲ್ಲ. ಒಟ್ಟು ಏನಾರ ಒಂದು ಕಿತ್ವಿ ಕೆಲಸ ಮಾಡಿ ಹಾಳು ಮಾಡ್ಬೇಕಟ್ಟ. ಅಜ್ಜಿ ನೀ ಬಂದು ಚಲೋ ಮಾಡಿದೆ ನೋಡು. ಇಲ್ಲ ಅಂದ್ರೆ ಮಮ್ಮಿ ಒಟ 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 ಹಚ್ಚಿ ನಮ್ಮ ತಲೆ ಎಲ್ಲ ಹಾಳು ಮಾಡಿಬಿಟ್ಟಿದ್ಲು. ಅದಕ್ಕೆ ಬಂದಿದ್ದು ಮತ್ತೆ ನಾನು ನೋಡಾತೀನಿ ಹಂಗೆ ಬಾಯಿ ಹಚ್ಚಾತ ಬಿಟ್ಟಾಳಕ್ಕಿ. ಮಮ್ಮಿಗೆ ಯಾವಾಗ ಬುದ್ಧಿ ಬರ್ತಿತ್ತೋ ಏನೋ ಗೊತ್ತಿಲ್ಲ ನನಗಂತರೂ. ಈ ಜನ್ಮದ ಆಕಿ ಬುದ್ಧಿ ಬರಂಗಿಲ್ಲ. ಆಕಿ ಬಗ್ಗೆ ಅಂತ ಕೆಡ್ಸ್ಕೊಂಡು ಹೋಗ್ಬೇಡ್ರಿ, ಬಿಡ್ರಿ ಹೋಗ್ಲಿ. ಯಪ್ಪ ಇಷ್ಟೊತ್ತಕ ಅವ್ರ ಅವ್ವನ ಆತ ಇವ್ರು ಬೇರೆ ಬಂದ್ರೆ ಮಿಟ್ಲಾಡ್ಯಾರ. ಯೂ ಸೇಮ್ ಬಟ್ಟೆ ಫ್ರೆಂಡ್. ಕಪ್ಪೆಗಳು ಮತ್ತು ಕೋತಿಗಳು. ಯಾರಿಗನತಿಲ್ಲ ನೀನೆ? ನಾ ಏನಂದೆ? ಎಲ್ಲ ಗೊತ್ತಾಗ್ತಿತ್ತು ನನಗೆ. ಏನು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ. ಅಯ್ಯೋ ನಿಮ್ಮಷ್ಟು ದೊಡ್ಡವರಿಂದ ಅಕ್ಕ ನಾವು. ನೀವಿಲ್ಲಿ ನಾವಿಲ್ಲಿ. ನಾಲ್ಗೆ ಭಾಳ ಉದ್ದುಂಟೈತಿಂದ ಸ್ನೇಹ. ನಮ್ದು ನಾಲ್ಗೆ ಉದ್ದೈತಾ? ಹಂಗೇನಿಲ್ಲ. ನಾರ್ಮಲ್ ಐತಿ. ನಾರ್ಮಲ್ ಮನುಷ್ಯರ್ದು ಹೆಂಗೈತಿ ಹಂಗ ಐತಿ. ದೊಡ್ಡವ್ರಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ಇವಳಿಗೆ. ದೊಡ್ಡವ್ರಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಐತಿ. ಆದರೆ ಡ್ಯಾಶ್ ಅವ್ರಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಐತಿ. ಏನ್ಲಿ ಅದು ಡ್ಯಾಶ್? ಬಿಟ್ಟ ಸ್ಥಳ ತುಂಬಿರಿ. ನಿಮ್ಗೆ ಏನ್ ಬೇಕೋ ಅದಕ್ಕೆ ನೀವು ತುಂಬ್ಕೋರಿ. ಸುಮ್ಮನೆ ಇಲ್ಲಿ ಸ್ನೇಹಿ, ಎದಕ್ ಬೇಕು ನಿನಗೆ ಅವ್ರ ಜೊತೆ ಮಾತಾಡೋದು? ನನಗೇನೋ ಮಜಾ ಬರ್ತೈತಕ್ಕ ಅವ್ರ ಜೊತೆ ಮಾತಾಡಕ್ಕೆ. ನೀನ್ ಜೊತೆ ನಾವ್ ಯಾಕೆ ಮಾತಾಡ್ಬೇಕು? ಬಿಡು. ಬಾಲೆ ವಿಶ್ ಮಾಡಿ ಹೋದ್ರ ಆತ ಕಡೆ. ವಿಶ್ ಯು ಹ್ಯಾಪಿ ಮ್ಯಾರೇಡ್ ಲೈಫ್ ಬೋತ್ ಆಫ್ ಯು. ಥ್ಯಾಂಕ್ ಯು. ನನ್ನ ಕಡೆ ಇಂತ್ರನು ವಿಶ್ ಯು ಹ್ಯಾಪಿ ಮ್ಯಾರೇಡ್ ಲೈಫ್. ಹ್ಯಾಪಿ ಆಗಿ ಇರಕ್ ಬಿಡ್ರಿ ಸಾಕು. ಯಾಕ ನಾವೇನು ಹಿಡ್ಕೊಂಡೇವೆ ನಿನಗೆ? ಕಿತಿವಿ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಇದ್ರೆ ಸಾಕು ಅಂತ. ನಾವೇನು ಕಿತಿವಿ ಕೆಲಸ ಮಾಡಿವ್ಲೆ? ಏನಿಲ್ಲ ಬಿಡ, ನೀವು ಗೆಸ್ಟ್ ಅಲ್ಲ. ಇನ್ನೇನು ಇವತ್ತಿಲ್ಲ ನಾಳೆ ಹೋಗ್ತೀರಾ. ನಾಳೆ ಹತ್ತಲ್ಲಿ ಕೇಳಿಸ್ಕೊಳ್ಳೋಣ. ಅದಕ್ಕೆ ಯಾರಂದ್ರೆ ನಾವು ಗೆಸ್ಟ್ ಅಂತೇಳಿ ನಾವು ಈ ಮನೆದವ್ರ ನಾವೇ ಎಷ್ಟು ಜಲ್ದಿ ಹೋಗಂಗಿಲ್ಲ. ಈಗ ಹೋಗ್ಲಿಲ್ಲ ಅಂದ್ರೆ ನಾವು ಬಂದ ಮೇಲಾದ್ರೂ ಹೋಗ್ಲಿಕ್ಕೆ ಬೇಕಮ್ಮ. ಏಕೆಂದ್ರೆ ಈಗ ಅದು ಪರ್ಮನೆಂಟ್ ನಮ್ಮ ಮನೆ. ನಮ್ಮ ಮನೆಯಲ್ಲಿ ನಾವು ಯಾರನ್ನು ಇರಿಸಿಕೊಳ್ಳಬೇಕು, ಯಾರನ್ನು ಕಳಿಸಿಕೊಳ್ಳಬೇಕು ಅಂತ ನಮಗೆ ಗೊತ್ತು. ಯಾರನ್ನು ಕಳಿಸಬೇಕು ಅಂತ ನಮಗೆ ಗೊತ್ತು. ಓಕೆ, ಸೊ ನಮಗಿಷ್ಟ ಆದವರನ್ನು ನಾವನ್ನು ಇಟ್ಕೊಳ್ತೇವೆ. ಯಾರು ಬೇಡ ಅವರನ್ನು ಒದ್ದು ಕಳಿಸುತ್ತೇವೆ. ಮನೆ ಮುರಿಯುವ ಕೆಲಸ ಮಾಡುವ ಜನರನ್ನು ಮೊದಲು ಕಳಿಸುತ್ತೇವೆ. ಅಲ್ಲ, ನಿಮ್ಮನೆ ಅಷ್ಟ ಅಲ್ಲ, ನಮ್ಮ ಅತ್ತಿ ಮರಿ ಕೂಡ. ಏನೇ ನೀವೇನು ಈಗ ಬಂದಿರಿ? ಈ ಮರಿಬೇಡ, ನಿಮ್ಮ ಅತ್ತಿನೂ ಒಂದು ಕಾಲದೊಳಗೆ ಈ ಮನೆಗೆ ಸೊಸೆಯಾಗಿ ಬಂದವರು ಅಂತೇಳಿ. ಅಂದ್ರ ಈಗ ನಾವಿಬ್ರು ಚಿಕ್ಕ ಸೊಸೆ ಆದ್ರೆ ಅವ್ರು ದೊಡ್ಡ ಸೊಸಿ. ನಾವೆಂಗೆ ಈ ಮನೆಗೆ ಸುಸ್ತರಾಗಿ ಬಂದೇವೋ ಅವರು ಈ ಮನೆಗೆ ಸೊಸೆಯಾಗಿ ಬಂದಾರೆ. ಈ ಮನೆಯೊಳಗೆ ಒಂದು ಹಿರಿ ಜೀವ ಅನ್ನೋದೈತಲ್ಲ, ಅವ್ರ ಮನೆ ಅದ. ಓಕೆ, ಅಜ್ಜಿ ಹೆಂಗೆ ಹೇಳ್ತಾರೋ ಹಂಗೆ ಎಲ್ಲರೂ ಕೇಳಬೇಕು. ನೋಡೋಣ ತಗೋ, ಬಂದ ಮೇಲೆ ಗೊತ್ತಾಗ್ತೈತಿ ಯಾರ್ದು ಎಷ್ಟು ನಡೀತೈತೆ ಅಂತೇಳಿ. ಡೋಂಟ್ ವರಿ ಚಿನ್ನ, ವೇಟ್ ಅಂಡ್ ವಾಚ್. ನೋಡ್ತೇನೆ ನಾನು ಅದೆಷ್ಟು ಮೆರಿತೀರಿ ಅಂತೇಳಿ. ಕಣ್ಣಿಗೂ ಬಾಯಿಗೂ ಭಾಳ ದೂರ ಇಲ್ಲಲ್ಲ, ನೋಡಂತಿ ತಗೋ. ಓಹೋ, ಅಷ್ಟು ಕಾನ್ಫಿಡೆನ್ಸ್ ಐತೆ ನಿಮ್ಮ ಮ್ಯಾಗ? ನಮ್ಮ ಮ್ಯಾಗೂ ಐತಿ, ನಮ್ಮ ಮನೆಗಿನವ್ರ ಮ್ಯಾಗೂ ಐತಿ. ಅವ್ರು ಹೊರಗಿನವ್ರಲ್ಲ, ಅದು ಗೊತ್ತಾಗತ್ತಿಲ್ಲ ಬಿಡ್ಲಿ ಅವ್ರಿಗೆ. ಅದ ಅಂತೆ ನಾನು. ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು. ಕರೆಕ್ಟ್ ನೋಡ್ಲೈತ್ರಿ ಬೇಡಿ. ಅಕ್ಕ ಬಾ, ಈ ಮಿಟ್ಟಿ ಗಾಡಿ ಕೊಡೋದಕ್ಕೆ ಕೇಳಕ್ಕಾಗಂಗಿಲ್ಲ ನಡಿ. ಯಪ್ಪ ಏನ್ ತಲೆ ಹಿಡಿಸ್ತಾರೆ ಇವ್ರು. ಇವ್ರು ಒಂದ್ ಕಡೆ ಆದ್ರೆ ಇವ್ರ ಅವ್ವ ಒಂದ್ ಕಡೆ. ಬೇಡ ಬಿಡಿ, ಇವ್ರು 3 ಜನ ಹೋದ್ರೆ ಸಾಕಾಗೈತೆ ಕಡೆ. ಏನದಾರ ಇವ್ರು? ನೀವೇನು ಚಿಂತೆ ಮಾಡಬೇಡ್ರಿ ತಗೋರಿ. ಅವ್ರು ಆದಷ್ಟು ಜಲ್ದಿ ಅವ್ರ ಊರಿಗೆ ಕಳಿಸಿದ್ರಾತ. ಕಳಿಸ್ಬೇಕ್ಲೆಪ್ಪ, ಇಲ್ಲ ಅಂದ್ರೆ ಜಗಳ ಹಚ್ಚಿರ್ತಾರೆ ಇವ್ರು ಡೈಲಿ. ನಾವು ಹೊಂದಾಣಿಕೆ ಇದ್ರೆ ಅವ್ರು ಏನು ಜಗಳ ಹಚ್ಚಿದ್ರು ಇನ್ನು ಫರ್ಕ್ ಬೆಳಗಿಲ್ಲ ಬಿಡು. ಅದು ನಿಜಾನ ಬಿಡ. ಆದ್ರೆ ಅತ್ತಿಯವರ ಇವ್ರ ಮಾತು ಕೇಳ್ಕೊಂಡೆ ಸುಮ್ಮನೆ ಅವ್ರದ್ದು ಮನಸ್ಸು ಹಾಳು ಮಾಡ್ಕೋಬಾರ್ದಲ್ಲ. ಏನು ಟೆನ್ಷನ್ ತಗೋಬೇಡ, ನಾ ಎಲ್ಲ ನೋಡ್ಕೊತೀನಿ. ಎಲ್ಲರೂ ಬರೋದು ಹೋಗೋದು ಆತ. ನಡ್ರಿ ಊಟ ಮಾಡಿ ನಡ್ರಿ. ಪಾಪ ಎಷ್ಟೊತ್ತಾಗ ನಿಂತೆ. ನಡಿ ಬೇಮ್ಮ, ಹೊಟ್ಟಿ ಭಾಳ ಶಿವಾಗಿತ್ತಿ. ನಡ್ರಿ ಊಟ ಅದೆಲ್ಲ ಆದ್ಮೇಲ್ರಿ ಈಗ ಮನೆಗೆ ವಿದಾಯ ಮಾಡತ್ತಾರ್ರಿ. ಈಗ ಎಲ್ಲರೂ ಕಾಸ್ಟ್ಯೂಮ್ ಚೇಂಜ್ ಮಾಡಿಬಿಟ್ಟೇನಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತೇಳಿ. ಈ ವಿಡಿಯೋ ನೋಡಾದ್ಮೇಲೆ ಹೆಂಗ ಅನಿಸ್ತು ಅಂತ ಹೇಳ್ರಿ. ತಾಳಿ ಕಟ್ಟ ನಾರಿಯನ್ನು ತವರು ಮನೆ ಹಾಕು ಬೆನ್ನು ತಾವರಿಗೂ ಶಿವನಿಗೆ. ಅಕ್ಕನೇನು ತಂಗೇನು ಹುಟ್ಟಿನ ಮಗಳಾದರೇನು ಹೆಣ್ಣು ಬರಲು ಹೊಸಲಿಗೆ. ಹೋ ಗಂಗೆ ಬರುವೆನು, ಹೋ ತಂಗಿ ಬರುವೆನು, ಹೋ ಗಂಗೆ ಬರುವೆನು, ಹೋ ತಂಗಿ ಬರುವೆನು, ಮರಿಬ್ಯಾಡಿರಿ ಮಗುವನು.
ಯಪ್ಪ ಎಷ್ಟು ಕಷ್ಟ ಅಲ್ಲ ಹಾಂ ತಮ್ಮ ಮಕ್ಕಳನ್ನ ಇನ್ನೊಬ್ರ ಮನೆಗೆ ಕಳಿಸೋದು ಹ್ಞೂ ಲಿಪ್ಪ ನೋಡೋಕ್ಕಾಗತ್ತಿಲ್ಲ ಅವ್ರದ್ದು. ಬೀಗ್ರ ಎಷ್ಟು ಹೇಳ್ತೀರಿ ಆಗೋಗ್ಬಿಡ್ರಿ ಸುಮ್ಮನಿರಿ ನಿಮ್ಮ ಮಕ್ಕಳು ನಾವು ಚಲೋ ತಂಗ ನೋಡ್ಕೊಂತೀವಂತ ಸುಮ್ಮನಿರಿ ಅಳಬೇಡ್ರಿ. ಅಜ್ಜ ಅಜ್ಜಿ ಹೋಗಿ ಬರ್ತೀನಿ. ಹ್ಞೂ ನನ್ನಮ್ಮವ್ವ ಹೋಗಿ ಬರವ ಹುಷಾರಂಗಿರ. ಹುಷಾರಂಗಿರ ನಮ್ಮವ್ವ ತವ್ರ ಮನೆಗೆ ತವ ಹೆಸರು ತೊಗೊಂಬರ್ಬೇಕು ನೋಡ. ಅಪ್ಪಾಜಿ ಹೋಗಿ ಬರ್ತೀನಿ ರೀ. ಹ್ಞೂ ನನ್ನ ಮಗಳ ಹೋಗಿ ಬರವ ಹುಷಾರಂಗಿರ. ನೆನಪು ಬಂದಾಗ ಒಮ್ಮೆ ಬಂದು ಹೋಗು. ಅಕ್ಕ ನಮ್ಮನ್ನು ಬಿಟ್ಟು ಹೊಂಟೀನಿ ನಿನಗೆ ನಂಗೆ ನೋಡ್ಬೇಕು ಅನಿಸ್ದಾಗ ಒಮ್ಮೆ ಬಾ ಇರಬೇಡ ಹಂಗ. ಹ್ಞೂ ಅಕ್ಕ ನನ್ನ ಮಗಳ ಹುಷಾರಂಗಿರುವ ಅವಾಗ ಫೋನ್ ಹಚ್ಕೊಂತೀರಾ. ಹ್ಞೂ ಬೇವ ನೀನು ಫೋನ್ ಹಚ್ಕೊಂಡಿರ್ಬೇ ಬಿಟ್ಟು ಹೋಗೋಕ್ಕಾಗತ್ತಿಲ್ಲ ಬೇ ನನಗೆ. ನಿಮ್ಮನ್ನೆಲ್ಲಾನು ಬಿಟ್ಟಿರೋಕ್ಕಾಗಲ್ಲ ನನಗೆ. ಹಂಗೆಲ್ಲ ಅನ್ಕೋಬೇಡವಾ ಇಷ್ಟು ದಿನ ಐತೆ ಹೆಂಗ ನಿನ್ನ ಮನೆ ನೋಡ ಈಗ ಹೋಗೋದು ಅದು ನಿನ್ನ ಮನೆಯವ ಏನ ಎಲ್ಲಾನು ಚಲೋ ನೋಡ್ಕೋಬೇಕವ ಏನ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕೇನ. ಹ್ಞೂ ಅಜ್ಜ ಮಮ್ಮಿ ಹೋಗಿ ಬರ್ತೀನಿ ಮಮ್ಮಿ ಪಪ್ಪ ಹೋಗಿ ಬರ್ತೀನಿ. ಹೋಗ್ಬಾರ್ವಾ ನನ್ನ ಮಗಳ ಹುಷಾರಂಗಿರುವ ಎಲ್ಲಿ ಮಾಡ್ದಂಗೆ ಹುಡುಗಾಟ ಎಲ್ಲ ಮಾಡಬೇಡವ ಏನ ತವ್ರ ಮನೆ ಆದಂಗೆ ಗಂಡನ ಮನೆ ಆಗಂಗಿಲ್ವ. ಹಾಂ ನಾನೇನೋ ನೀನೋ ಅಂದ್ರು ಅನಿಸ್ಕೊಂತಿದ್ದೇವ ಅತ್ತಿ ಹಂಗೆ ಅನಿಸ್ಕೊಳಂಗಿಲ್ಲ ಏನವ ಹುಷಾರಾಗಿರ ನನ್ನ ಮಗಳ. ದೀಪವ್ವ ಹುಷಾರಾಗಿರವ್ವ ಏನಾದ್ರು ಸುಮ್ಮನಿರುವ ಒಳ್ಳೆ ಮಾತ್ರ ಕೋಪಡ ಯಾರಿಗೂ ಏನ. ಓ ಪಪ್ಪ ಅಪ್ಪ ಹೋಗಿ ಬರ್ತೀನಿ. ಮಿಸ್ ಯು ಅಕ್ಕ ನನ್ನ ಜೊತೆಗೆ ಜಗಳ ಆಡಕ್ಕೆ ಯಾರೂ ಇಲ್ಲ. ಅಳಬೇಡ ನಾನು ಇದಕ್ಕೆ ಫೋನ್ ಹಚ್ಕೊಂಡಿರ್ತೀನಿ ಅಣ್ಣ. ಹ್ಞೂ ಅಕ್ಕ. ಮಮ್ಮಿ ಪಪ್ಪ ಹೋಗಿ ಬರ್ತೀನಿ ನಾನು. ಹೂವ ಹೋಗ್ಬಾರ್ವ ಹುಷಾರಾಗಿರುವ ಏನ ಅವಾಗ ಅವಾಗ ಬರ್ತು ಹೋಗ್ತೀರ ನನ್ನ ಮಗಳ ನೀನು ಬಿಟ್ಟು ನಮಗೆ ಯಾರೂ ಇಲ್ಲ. ಪ್ರೀತಿ ಅವಾಗ ಅವಾಗ ಬರ್ತಿರುವ ನಮಗಾರ ಯಾರು ದಿಕ್ಕದಾರ ಹೇಳಿ ಬಿಟ್ರೆ ನೆನಪು ಬಂದಾಗ ಒಮ್ಮೆ ಬಂದು ಹೋಗ ನನ್ನ ಮಗಳ. ಹ್ಞೂ ಮಮ್ಮಿ ಬರ್ತೀನಿ ಮಮ್ಮಿ ನೀವು ಬಂದು ಹೋಗ್ತಾ ಇರಿ ಮನೆಗೆ. ಹ್ಞೂ ಬರ್ತೀವ. ಎಷ್ಟು ಕಷ್ಟ ನೋಡ್ರಿ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬರ್ಬೇಕಂದ್ರೆ. ಯಪ್ಪ ನಾನು ನನ್ನ ತವ್ರ ಮನೆ ಬಿಟ್ಟು ಬರೋಬೇಕಾದ್ರೆ ಇಷ್ಟ ಆಗ್ತಿದ್ದೆ. ಈಗ ನನ್ನ ಬರತೈತೆ ನೋಡಿ ಇವರೆಲ್ಲ ನೋಡಿದ್ರೆ. ನೀನು ಬೇಜಾರು ಮಾಡ್ಕೋಬೇಡ ನಿನ್ನ ಸೊಸಿನ ನಿನ್ನ ಮಗಳ ಗತಿ ನೋಡ್ಕೋ ಅಷ್ಟ ತವ್ರ ಮನೆ ನಾನು ಬರ್ಲಾರ್ದ ನೋಡ್ಕೊ ನಿನ್ನ ಸೊಸಿಗೆ. ಹ್ಞೂ ರೀ ನನ್ನ ಸೊಸೆ ನನ್ನ ಮಗಳಿಗಿಂತ ಹೆಚ್ಚು ನೋಡ್ಕೊತೀನಿ ರೀ ನಾನು. 19 ಕುಟುಂಬಿಂತ್ರ ಬರ ತಾಳ ಪಾಪದ ಹುಡುಗಿ ನಮ್ಮ ಮನೆಯಾಗೆ ನಾವು 3 ಜನ. ಅವ್ರದ್ದು ಯಾರ್ದು ಕೊರತೆ ಇಲ್ಲದ ನೋಡ್ಕೋಬೇಕಷ್ಟ. ನಮ್ಮ 2 ಸೊಸ್ತಾರ ಚಲೋ ತಂಗ ನೋಡ್ಕೋಬೇಕಪ್ಪ. ನನ್ನ ಸೊಸೆ ಅಂತರೂ ಚಲೋ ನೋಡ್ಕೊಳಂಗಿಲ್ಲ ನಾವಾದ್ರೂ ನಾನು 2 ಸೊಸ್ತಾರ ಚಲೋ ತಂಗ ನೋಡ್ಕೊಪ್ಪ. ಇನ್ನೂ ಸಣ್ಣ ಸಣ್ಣ ಅದ ಹುಡುಗರು. ಹ್ಞೂ ಬೇ ಅವ್ರಿಗೆ ಏನು ತೊಂದರೆ ಆಗ್ಲಾರ್ದಂಗೆ ನಾನು ನೋಡ್ಕೊತೀನಿ.